ಸೊ ನಾನಿವತ್ತು ಹೋಗ್ತಾ ಇರೋದು ಓಂಕಾರೇಶ್ವರ ಟೆಂಪಲ್ಗೆ. ಕೆಂಗೇರಿಯಿಂದ ಸ್ವಲ್ಪ ದೂರನೇ ಇದೆ, ಲೈಕ್ 7 ಕಿಲೋಮೀಟ್ರು ಹತ್ರನೇ ಅನ್ಕೊತೀನಿ. ಬನ್ನಿ, ನನ್ನ ಯೂಟ್ಯೂಬ್ ಚಾನಲಿಂದ ನಿಮಗೆ ಆ ಟೆಂಪಲ್ನ ತೋರಿಸ್ತೀನಿ. ಈ ಬೆಂಗಳೂರು ಹುಡುಗನಿಗೆ, ಈ ಕನ್ನಡಿಗನಿಗೆ ನಿಮ್ಮ ಸಪೋರ್ಟ್ ಇರಲಿ. ಬನ್ನಿ ಹೋಗೋಣ. ಹೆಲ್ಮೆಟ್ ಹಾಕ್ಸ್ಕೊಳ್ಬೇಕಲ್ವಾ? ಏನಾದರೂ ಜಾಗ ಬಿದ್ದರೆ ಏನು ಕತೆ? ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ, ನೀವು ಮಾಡಿ. ಏನಾಗ್ಬಿಡುತ್ತೆ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿದ್ರೆ? ನಿಮ್ಮ ಸೇಫ್ಟಿಗೆ ತಾನೇ ಹೇಳೋದು. ಬೈಕ್ ಓಡಿಸೋಕ್ಕೆ ಸೇಫ್ಟಿ ಇರೋದೇ ಇಲ್ಲ, ಒಂದು 0% ಸೇಫ್ಟಿ ಅಂತೀನಿ. ಕಾರ್ ಓಡಿಸೋರಿಗೆ ಒಂದು 50% ಇರುತ್ತೆ, ಬಟ್ ಬೈಕ್ ಓಡಿಸೋರ್ಗೆ ಇರೋದಿಲ್ಲ. ನಡ್ರಿ ಹೋಗೋಣ, ಏನು ಹೇಳಿದ್ರು ಕೇಳಲ್ಲ ನಮ್ಮ ಜನ, ಹೋಗ್ತಾರದಷ್ಟೇ. ಇಲ್ಲಿ ದೊಡ್ಡ ಬೆಂಗಳೂರು ಹಾಸ್ಪಿಟ್ಲಿಗಿದೆ, ಲೆಫ್ಟ್ ಸೈಡ್ ಹೋದರೆ ಅದು ಕೆಂಗೇರಿಗೆ ದೊಡ್ಡ ಹಾಸ್ಪಿಟ್ಲು. ಮೇ ಬಿ ಬೆಂಗಳೂರಿಗೆ ದೊಡ್ಡ ಹಾಸ್ಪಿಟ್ಲು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ, ನಾನು ಅಂದ್ಕೊಂಡಿದ್ದೀನಿ. ಮೇ ಬಿ ಒಂದ್ಸಲಿ ಗೂಗಲ್ ಸರ್ಚ್ ಮಾಡೋಣ. ನಾವು ಶಿವನಪಾಳ್ಯ ರೋಡಿಗೆ ಎಂಟ್ರಿ ಆಗ್ತಾಯಿದ್ದೀರಿ. ಇದು ರೈಲ್ವೆ ಟ್ರ್ಯಾಕು. ಕೆಂಗೇರಿಗೆ ಈ ಕಡೆ ನ್ಯಾಷನಲ್ ಪಾರ್ಕ್ ಯಾರ್ಯಾರು ಇದೆ ಎಲ್ಲ ಕೆಳಗಡೆ ಹಾಕ್ತಿದ್ದೀರಿ. ದೊಡ್ಡ ದೊಡ್ಡ ಗಾಡಿಗಳು ಓಡಾಡೋಕ್ಕಾಗಲ್ಲ. ನಾವು ರೈಲ್ವೆ ಗೇಟ್ ದಾಟಬೇಕು ನೋಡಿ, ರಾಂಗ್ ಸೈಡ್ ಬರೋದು. ಹಿಂಗೆ ಬರೋಂಗಿಲ್ಲ, ಆದರೂ ರಾಂಗ್ ಸೈಡ್ ಗೇಟ್ ಓಪನ್ ಆಗಿದೆ. ಗೇಟ್ ಹಾಕ್ಬಿಡ್ತಾರೆ ಬೇಗ. ರಾಂಗ್ ಸೈಡ್ ಹಾಕಿದ್ರೆ ಗೇಟು, ಆದರೂ ರಾಂಗ್ ಸೈಡ್ ಬಿಡ್ತಾರೆ, ಪರವಾಗಿಲ್ಲ. ನಾವು ಹೋಗೋಣ. ನೋಡಿ ಇದನ್ನೇ ಕೆಳಗಡೆ ಹಾಕ್ತಿದ್ದಾರೆ, ಗೊತ್ತಿರಲಿಲ್ಲ. ನನ್ನ ಗಾಡಿ ಎಲ್ಲ ಈಗ ಟಕ್ಕು ಅಂತ ಗಾಡಿ ಕೆಳಗಡೆ ನನಗೆ ಹೆಲ್ಮೆಟ್ ಹೊಡಿಯೋಕ್ಕಂತ ಈಗ ಮೈಸೂರು ರೋಡ್ ಇಲ್ಲಿಂದ ಆ ಕಡೆ ಹೋಗಬೇಕು. ಸ್ವಲ್ಪ ಟ್ರಾಫಿಕ್ ಇರುತ್ತೆ, ಹೋಗ್ಬೇಕು. ಕ್ರಾಸ್ ಮಾಡಬೇಕಾಗುತ್ತೆ. ಬೇಗ ಬಂದರೆ ಟ್ರಾಫಿಕ್ ಹೋಗ್ಬೇಕಾಗೋದು. ಇಲ್ಲಾಂದರೆ 5 ಇಲ್ಲಾಂದರೆ 10 ನಿಮಿಷ ಎರಡೇ ಟ್ರೈನ್. ಅದೇ ಪ್ರಾಬ್ಲಮ್. ಮೈಸೂರು ಹುಷಾರಾಗಿ ಓಡಾಡಬೇಕು, ಫಾಸ್ಟಾಗಿ ಬರ್ತಾ ಕೆಲವರು. ಈ ಪೊಲೀಸು ಲೆಫ್ಟ್ ಸೈಡಲ್ಲಿ ಆ ತೆಂಗಿನಕಾಯಿ ಹತ್ರ ಮಾಡ್ತಾರೆ ನೋಡಿ, ಅಲ್ಲಿ ಇರ್ತಾರೆ. ಅದಕ್ಕೆ ನಾನು ಹೆಲ್ಮೆಟ್ ಹಾಕೊಂಡ್ಬಂದು ಹೇಳೋದು. ಹೆಲ್ಮೆಟ್ ಇಲ್ಲ ಆದರೆ ಹುಷಾರು ನೋಡ್ತೀನಿ. ಮೈಸೂರು ರೋಡಿಗೆ ಇಲ್ಲಿ ಕೆಂಗೇರಿ ಮೋರಿ ತೋರಿಸ್ತೀನಿ ನನ್ನ. ಕೆಂಗೇರಿ ಮೋರಿ, ಕೆಂಗೇರಿ ಮೋರಿ ಫೇಮಸ್ ಅಂದರೆ ಫೇಮಸ್ಸು. ಒಂದ್ಸಲಿ ದರ್ಶನ್ ಸರ್ನ ಇಲ್ಲಿ ಕರ್ಕೊಂಬಂದಿದ್ರಲ್ವ, ಇದೇ ಅದು. ಈ ಕಡೆಯಿಂದ ಲೆಫ್ಟ್ ಟರ್ನ್ ನೋಡಿದ್ರೆ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಬಾಸ್ ಅವರು ಗ್ರೇವ್ ಯಾರ್ಡ್ ಇದೆ, ಇಲ್ಲಿ ಸಮಾಧಿ ಇದೆ ಅವ್ರದ್ದು. ಸ್ವಲ್ಪ ಇಲ್ಲೆಲ್ಲ ಜಾಸ್ತಿ ಸ್ಟ್ರೀಟ್ ಫುಡ್ಗಳು ಈ ಥರ ನೋಡಿ, ಈಗ ಅಂಗಡಿಗಳು ಎಲ್ಲ ತುಂಬ ಸಿಗ್ತವೆ ನಿಮಗೆ. ತುಂಬ ರಶ್ ಇರ್ತವೆ ಕೆಲವೊಂದು ಟೈಮು. ಈಗ ಈ ಥರ ಇರಲಿಲ್ಲ ಆ್ಯಕ್ಚುಲಿ ಇಲ್ಲೆಲ್ಲ. ಇವಾಗ ತುಂಬ ಜಾಸ್ತಿ ಜನ ಅಂಗಡಿಗಳು ಹಾಕ್ಕೊತಾರೆ. ಮುಂದೆ ಹೋಗ್ತಾ ಇದ್ದಂಗೆ ಅಲ್ಲೇ ಅಣ್ಣವ್ರದ್ದು ಸಿಗುತ್ತೆ. ನಮ್ಮ ಕನ್ನಡಿಗರ ಆಸ್ತಿ ಈ 5 ಕೋಟಿ. ಆ ಒಂದು ಡೈಲಾಗ್ ಇದೆ ಸಾರ್ದು, ಈ ಬೆಳ್ಳು ಮುಷ್ಟಿ ಮಾಡಿ ಹೊಡೆದ್ರೆ 5 ಕೋಟಿ ಕನ್ನಡಿಗರ ಆಸ್ತಿ ಅಂತ ಒಂದು. ಆ ಡೈಲಾಗ್ ಪವರ್ ಅವ್ರು ಹೇಳಿದ್ರೇ ಚೆಂದ ನೋಡಿ. ಅಲ್ಲಿ ಬ್ಯಾರಿಕೇಡ್ರೆಲ್ಲ ಹಾಕಿದ್ದಾರೆ ನೋಡಿ. ಇಲ್ಲೇ ವಿಷ್ಣುವರ್ಧನ್ ಸಾರು ಸಮಾಧಿ ಇರೋದು. ಇಲ್ಲಿಂದ ಮುಂದೆ ಹೋಗ್ತಾ ಇದ್ದಂಗೆ ನಾವು ಹೋಗ್ತಾ ಇರೋ ಟೆಂಪಲ್ ಬರುತ್ತೆ, ಓಂಕಾರ ಟೆಂಪಲ್ ಬರುತ್ತೆ. ಕಾಲೇಜ್ ಜಾಸ್ತಿ ಇಲ್ಲಿ, ಕಾಲೇಜ್ ಹುಡುಗರು ಕಾಲೇಜು ತುಂಬ ವಿಪರೀತ. ಇನ್ನೇನು ಬಂದುಬಿಟ್ರಿ ಓಂಕಾರ ಟೆಂಪಲ್ ಹತ್ರ. ಬಟ್ ನನಗೆ ಟೈಮಿಂಗ್ಸ್ ಗೊತ್ತಿಲ್ಲ, ನಾನು ಗೂಗಲ್ ನೋಡ್ಕೊಂಡು ಬಂದಿದ್ದೀನಿ. ನಾನು ಜಾಸ್ತಿ ಟೆಂಪಲ್ಗೆ ಬಂದಿಲ್ಲ, ನೋಡಬೇಕು ಓಪನ್ ಇದೆಯೋ ಇಲ್ವೋ ಅಂತ. ಅದೊಂದೇ ಕನ್ಫ್ಯೂಸು. ನೋಡೇ ಬಿಡೋಣ, ಕೇಳೇ ಬಿಡೋಣ, ಗೊತ್ತಾಗುತ್ತೆ. ಅಲ್ಲಿ ಕೇಳಿದ್ರೆ ಗೊತ್ತಾಗುತ್ತೆ ಏನು ಓಪನ್ ಇದೆಯೋ ಇಲ್ವೋ ಅಂತ. ಆಂಟಿ ಓಪನ್ ಇಲ್ವಾ? ಎಷ್ಟು ಗಂಟೆಗೆ? 4:30. ಸೊ ಆಫ್ ರೋಡಿಂಗ್ ಸ್ಟಾರ್ಟ್ ಆಗಿದೆ. ಎಲ್ಲ ಕಾಲೇಜ್ ಹುಡುಗರೆಲ್ಲ ಹೋಗ್ತಾ ಇದ್ದಾರೆ ಓಂಕಾರ ಟೆಂಪಲ್ಗೆ. ತುಂಬ ಫೇಮಸ್ಸು, ಆದರೆ ತುಂಬ ಜನಕ್ಕೆ ಗೊತ್ತಿಲ್ಲ ಓಂಕಾರ ಟೆಂಪಲ್ಲು ಒಳಗಡೆ ಈ ಥರ ಇದೆಯಾ ಅಂತ. ನನಗಂತೂ ತುಂಬ ಇಷ್ಟ ಇಲ್ಲಿ ಬರೋದಕ್ಕೆ, ನಮ್ಗೆ ಹತ್ರ ಅಲ್ವಾ.
ಆಫ್ ರೋಡಿಂಗ್ಗೆ ಹೇಳಿ ಮಾಡಿಸಿದ ಗಾಡಿ ನಮ್ಮ ಎಕ್ಸ್ಪಲ್ಸ್ 200 ನೋಡಿ ಎಷ್ಟು ಚೆನ್ನಾಗಿದೆ ಮೂರ್ತಿ. ಅಲ್ಲೊಂದು ಟೆಂಪಲ್ ಇದೆ, ಅದು ಓಪನ್ ಆಗಿದೆಯಾ? ಇನ್ನೂ ಓಪನ್ ಆಗಿಲ್ಲ. ಓಕೆ, ಗಾಡಿನ ಇಲ್ಲೇ ಎಲ್ಲಾದರೂ ಪಾರ್ಕ್ ಮಾಡಿಬಿಟ್ಟು ಹಚ್ಬಿಡೋಣ. ಸೈಡ್ಗೆ ಹಚ್ಬಿಟ್ಟು ತೆಗ್ದಿರಲಿಲ್ಲ ನಾನು ಬಂದಾಗ. महाप्राणदीपं शिवं शिवं महुकाररूपं शिवं शिवं महासूर्यचन्द्राग्निनेत्रं पवित्रं महागाढतिमिरान्तकं सौरगात्रं महाकान्तिबीजं महादिव्यतेजं भवानी समेतं भजे मञ्जुनाथं। शङ्कराय च मयस्कराय च नमः शिवाय च शिवतराय च भवहराय च महाप्राणदीपं शिवं. ಮಸ್ಟ್ ವಿಸಿಟ್ ಓಂಕಾರ್ ಟೆಂಪಲ್. ಈ ಕಡೆಯಿಂದ ಸಿಟಿ ಎಲ್ಲ ಕಾಣಿಸುತ್ತೆ. ಇನ್ನೊಂದು ವ್ಯೂ ತೋರಿಸ್ತೀನಿ ನಾನು ಸಿಟಿದು. ಜಸ್ಟ್ ಟೆಂಪಲ್ಲು ಒಂದು ರೌಂಡ್ ಹೊಡಿಯೋಣ. ಇನ್ನೂ ಓಪನ್ ಆಗಿಲ್ಲ, ಬಟ್ ತುಂಬ ಚೆನ್ನಾಗಿ ನೋಡಿ, ಮೇಲೆ ಬ್ರಿಡ್ಜ್ ಥರ ಮಾಡಿದ್ದಾರೆ. ನಮ್ಮ ಮನೆಯಿಂದ ಒಂದು 7 ಕಿಲೋಮೀಟರ್ ಅಷ್ಟೇ. ये सांस किस तरह मेरा कर्म तू ही जान, क्या बुरा है क्या भला, तेरे रास्ते पे मैं तो आंख मूंद के चला, तेरे नाम की जोत ने सारा हर लिया तमस मेरा। नमो नमो जी शंकरा भोलेनाथ शंकरा जय त्रिलोकनाथ शंभु हे शिवाय शंकरा। नमो नमो जी शंकरा भोलेनाथ शंकरा रुद्रदेव हे महेश्वरा। के जन्म से भी पहले तेरा वास था, ये जग रहे या ना रहे रहेगी तेरी आस था। क्या समय क्या प्रलय दोनों में तेरी महानता महानता महानता। सीपियों की ओट में मोतियां हो जिस तरह, मेरे मन में शंकरा तू बसा।
ಯಾವ್ದು ಮೇಡಮ್? ಅಲ್ಲಿದೆ, ಅಲ್ಲೇ ಬಿಡಿ, ಇಲ್ಲಾಂದರೆ ಎತ್ಕೊಂಡೋಗಿ ತಿರ್ಗಾ ಆಗ್ತದೆ. ಮುಂದೆ ಅಲ್ಲ, ಸ್ಟೆಪ್ಸ್ ಹಸಿ ಮುಂದೆ. ನೋಡಿದ್ರಲ್ಲ ಓಂಕಾರ್ ಟೆಂಪಲ್ಲು ಸಖತ್ತಾಗಿದೆ. ಅಕ್ಕಪಕ್ಕ ಕಾಲೇಜ್ ಇದೆ, ಯಾವಾಗ ಬೇಕಾದ್ರೂ ಬರ್ಬೋದು. ಟೈಮಿಂಗ್ಸ್ ಇದೆ, ಆ ಟೈಮಿಂಗ್ಸ್ ಪ್ರಕಾರ ಬನ್ನಿ. 4:30ಗೆ ಓಪನ್ ಆಗುತ್ತೆ, ಆಮೇಲೆ 12:30ಗೆ ನಿಮ್ಗೆ ಇನ್ನೊಂದ್ಸಲಿ ಓಪನ್ ಆಗುತ್ತೆ. ನೈಟ್ 7 o'clock ಕ್ಲೋಸ್ ಅನಿಸುತ್ತೆ. ಬಟ್ ಚೆನ್ನಾಗಿದೆ ಟೆಂಪಲ್ಲು, ಮೈಂಡ್ ಫ್ರೆಶ್ ಮಾಡ್ಕೊಳೋಕ್ಕೆ ಇಂಥ ಟೆಂಪಲ್ಗೆ ಬರಬೇಕು. ವಾಪಸ್ಸು ನಮ್ಮ ಕೆಂಗೇರಿಗೆ ಹೋಗೋಣ. ಕೆಂಗೇರಿ ನಮ್ಮ ಮಿಸ್ಟೇಕ್ ಮಾಡ್ಕೊಂಬಿಡಿ. ಕೆಂಗೇರಿ ಮೋರಿ ಬೇರೆ ಕಡೆ ಇರೋದು, ಕೆಂಗೇರಿ ಬೇರೆ ಕಡೆ ಇರೋದು. ಯಾರಾದರೂ ಕೇಳಿದ್ರೆ ಕೆಂಗೇರಿ ಮೋರಿನಾ ಅಂತ. ನೋ ನಾಟ್ ಲೈಕ್ ದ್ಯಾಟ್. ಕೆಂಗೇರಿ ಸಪ್ರೇಟ್ ಆಗಿರೋದು, ಮೋರಿ ಕೆಂಗೇರಿ ಸಪ್ರೇಟ್ ಆಗಿರೋದು. ಮೈಸೂರು ಎಕ್ಸ್ಪ್ರೆಸ್ ಹೈವೇ, ಮೈಸೂರು ರೋಡ್ ಇದೆಯಲ್ಲ, ಮೈಸೂರು ರೋಡು ಅದಕ್ಕೆ ಡಿವೈಡ್ ಆಗುತ್ತೆ. ಓಕೆನಾ? ಈಗ ಎಕ್ಸಿಟ್ ಆಗೋಣ. ತುಂಬ ಚೆನ್ನಾಗಿತ್ತು. ನಾನು ಯಾವಾಗಲೂ ಬಂದಾಗೆಲ್ಲ ಇಲ್ಲಿ ಬರ್ತೀನಿ. ತುಂಬ ನನಗೊಂಥರ ಇಷ್ಟ, ಮೈಂಡ್ ಫ್ರೆಶ್ ಮಾಡ್ಕೊಳ್ಳೋಕ್ಕೆ. ಶಿವ ಟೆಂಪಲ್ಲು ಸೂಪರಾಗಿದೆ. ಒಳಗಡೆ ಪರ್ಮಿಷನ್ ಇಲ್ಲ ವಿಡಿಯೋ ಮಾಡೋಕ್ಕೆ, ಒಳಗಡೆ ಸಾಕಾಗಿದೆ. ಶಿವ ಬಗ್ಗೆ ಒಂದು ಸ್ಟೋರಿ ಇದೆ. ಈಗ ಎಲ್ಲರೂ ಕೂಡ ಶಿವನ ಹೆಂಗಪ್ಪ ಹೊಲಿಸ್ಕೊಳೋದು, ಯಾವುದೇ ದೇವ್ರನ್ನ ನೀವು ಹೊಲಿಸ್ಕೊಳೋಕ್ಕೆ ಕಷ್ಟ ಆಗೋದು. ಆದರೆ ಶಿವನ ತುಂಬ ಸರಳವಾಗಿ ನಿಮಗೆ ಶಿವ ಹೊಲಿತಾನೆ. ಆದರೆ ಒಂದು ಏನಂದರೆ, ನೀವು ಶಿವ ಭಕ್ತರಾದರೆ, ನಿಮ್ಗೆ ಗೊತ್ತು, ಕೆಲವ್ರಿಗೆ ಗೊತ್ತು ಕೆಲವ್ರಿಗೆ ಗೊತ್ತಿಲ್ಲ. ಶಿವ ಭಕ್ತರಾದರೆ ನೀವು ಶಿವ ಪೂಜೆ ಮಾಡೋಕ್ಕೆ ಯಾವಾಗ ನೀವು ಸ್ಟಾರ್ಟ್ ಮಾಡ್ತೀರೋ, ಫಸ್ಟ್ ನೀವು ಎಲ್ಲ ಕಳ್ಕೊತೀರ. ನಿಮ್ಮ ಹತ್ರ ಏನೇನಿದೆ ಎಲ್ಲ ಕಳೀತಾನೆ, ಎಲ್ಲ ದೂರ ಮಾಡ್ತಾನೆ. ಆಮೇಲೆ ಪ್ರತಿಯೊಂದು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಏನಕ್ಕಂದರೆ ಅದು ವ್ಯಾಲ್ಯೂ ತಿಳ್ಸಕ್ಕೆ ನಿಮಗೆ ಲೈಫಲ್ಲಿ. ಯಾರ್ಯಾರು ಶಿವ ಪೂಜೆ ಮಾಡ್ತೀರಿ ಇದೆಲ್ಲ ಗೊತ್ತಾಗುತ್ತೆ. ನನ್ನ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ದರೆ ಅವ್ರಿಗೆ ಗೊತ್ತಿರೋದು ಚೆನ್ನಾಗಿ ಶಿವನ ಪೂಜೆ ಮಾಡೋದ್ರಿಂದ ಏನಾಗುತ್ತೆ ಅಂತ. ಯಾಕಂದರೆ ಏನಾಗುತ್ತೆ ಅನ್ನೋದಕ್ಕಿಂತ ಶಿವ ತುಂಬ ಶಕ್ತಿಶಾಲಿ. ಪೇಷನ್ಸ್, ನಿಮಗೆ ಶಿವನ ಪೂಜೆ ಮಾಡ್ತೀನಿ ಅಂದರೆ ತುಂಬ ಪೇಷನ್ಸ್ ಬೇಕು ಲೈಫಲ್ಲಿ. ನೋಡಿ, ಇದು ಮೈಸೂರು ರೋಡು. ಈಗ ನಾನು ಇದಕ್ಕೆ ಹೋಗ್ತಾ ಇರೋದು ಒಳಗಡೆ. ಇದು ರೈಲ್ವೆ ಟ್ರ್ಯಾಕ್ ಒಳಗಡೆ. ಏನು ಪ್ರಾಬ್ಲಮ್ ಅಂದರೆ, ನಾವು ಹೋಗ್ತಾಯಿದ್ರೆ ಅಲ್ಲಿ ಆಟೋದವರು ಸ್ವಲ್ಪ ಸ್ಲೋ ಆಗಿ ಹೋಗ್ತಾಯಿದ್ದಾರೆ. ಅಣ್ಣ ಬೇಗ ಟ್ರ್ಯಾಕ್ ಹಾಕ್ಬಿಡ್ತಾರೆ. ಆ ಬೈಕ್ ನಾವು ಆರೋ ನೋಡಿತಾ ಇರೋದು ಎಲ್ಲ ಓವರ್ಟೇಕ್ ಮಾಡೋಕ್ಕೆ ಹೋಗ್ತಾಯಿದ್ದಾರೆ. ಓವರ್ಟೇಕ್ ಮಾಡೋಕ್ಕಾಗಲ್ಲ, ಯಾಕಂದರೆ ಚಿಕ್ಕ ರೋಡ್ ಅಲ್ವಾ. ಮತ್ತು ಇದ್ರ ಬೇರೆ ಕಂಬ ಥರ ಹಾಕ್ಬಿಟ್ಟವ್ರೆ, ದೊಡ್ಡ ದೊಡ್ಡ ಗಾಡಿ ಓಡಾಡೋಕ್ಕಾಗಲ್ಲ. ಹುಷಾರಾಗಿ ನೋಡ್ಕೊಂಬನ್ನಿ. ಯಾರೇ ಕೆಂಗೇರಿಲಿದ್ದರೂ ಈ ಕಡೆ ನೀವು ಡಿವಿಯೇಷನ್ ತೊಗೊಂಡ್ರಿ ಅಂತ ದೊಡ್ಡ ದೊಡ್ಡ ಗಾಡಿ ಎಲ್ಲ ಎತ್ಕೊಂಬರ್ಬೇಡಿ, ಹೊಡಿಯುತ್ತೆ. ಆಮೇಲೆ ಜಾಮ್ ಆಗ್ಬಿಟ್ರೆ ಹಿಂದೆ ತೆಗಿಯೋಕ್ಕೂ ಆಗಲ್ಲ ನೀವು. ಅದಕ್ಕೆ ನೋಡ್ಕೊಂಡು ಓಡಾಡ್ರಿ. ಇನ್ನಿಲ್ಲ ಅಂದರೆ ಆರಾಮಾಗಿ ಬರ್ಬೋದು. ಆ ಅಣ್ಣ ಎಷ್ಟು ನಿಧಾನಕ್ಕೆ ಹೋಗ್ತಾವ್ರಂದರೆ ಇಲ್ಲೆಲ್ಲ ಹೊಡೆದು ಸಾಕಾಗೋಯ್ತು ನಮಗೆ. ಯಾಕಂದರೆ ಗೇಟ್ ಹಾಕ್ಬಿಡ್ತಾರೆ. 5 ನಿಮಿಷನೂ ಇಲ್ಲ, ಒಂದು 3 ಮಿನಿಟ್ಸ್ ಏನೋ ಕೊಡ್ತಾರೆ. ಟಕ ಅಂತ ಓಡಬೇಕು. ಇಲ್ಲಾಂದರೆ ಗೇಟ್ ಹಾಕ್ತಾರೆ ಅಂದರೆ ಮುಗೀತು ಕತೆ. ಮಳೆ ಬರಂಗಿದೆ, ಬೇಗ ಹೊರಟಿ ಕಾಫಿ ಮಾಡ್ಕೊಂಡು ಕೊಡ್ಕೊಳ್ಳೋಣ. ಯಾಕೋ ವೆದರ್ ಫುಲ್ಲು ಚೇಂಜ್. ಚಳಿಗಾಲದಲ್ಲಿ ಮಳೆ ಬರ್ತಾಯಿದೆ. ಬೆಂಗಳೂರು ವೆದರು ನಮ್ಮಕ್ಕಾಗಲ್ಲ. ಸಿಗಾಕೊಬೇಕು, ಎಸ್ಕೇಪ್ ಆಗ್ಬಿಟ್ರೆ ಸಾಕು. ಓ ಮೈ ಗಾಡ್. ಸೊ ಫೈನಲಿ ನೋಡಿದ್ರಲ್ಲ ಟೆಂಪಲ್ಲು ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿದೆ ಟೆಂಪಲ್ಲು. ಒಂದು ಸಲ ವಿಸಿಟ್ ಮಾಡಿ ಟೆಂಪಲ್ಗೆ. ಹತ್ರನೇ, ದೂರ ಏನಿಲ್ಲ, ಆಫ್ ರೋಡಿಂಗ್ ಥರ ಹೋಗುತ್ತೆ ಆ ರೋಡು. ಬಟ್ ತುಂಬ ಚೆನ್ನಾಗಿದೆ. ನೀವು ಓಂಕಾರ್ ಟೆಂಪಲ್ಗೆ ಒಂದೇ ಒಂದು ಸಲ ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ. ನಾನು ಬ್ಲಾಗ್ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಕನ್ನಡಿಗರಿಗೆ.